ನಮಸ್ತೆ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ದಿನ ನಾವು ಕನ್ನಡ ವರ್ಣಮಾಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಪ್ರತಿದಿನ ಮಾತನಾಡುವ ಮಾತುಗಳೆಲ್ಲವೂ ವಾಕ್ಯಗಳಾಗಿರುತ್ತವೆ. ವಾಕ್ಯಗಳು ಪದಗಳಿಂದ ಕೂಡಿರುತ್ತವೆ. ಪದಗಳು ಅಕ್ಷರಗಳಿಂದ ಕೂಡಿರುತ್ತವೆ. ಕನ್ನಡ ಭಾಷೆಯನ್ನು ಮಾತನಾಡುವಾಗ ನಾವು 49 ಅಕ್ಷರಗಳನ್ನು ಬಳಸುತ್ತೇವೆ. ಈ ಅಕ್ಷರಗಳಿಗೆ ವರ್ಣಮಾಲೆಗಳು ಎಂದು ಕರೆಯಲಾಗುತ್ತದೆ. ಕನ್ನಡ ವರ್ಣಮಾಲೆಗಳನ್ನು ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಎಂದು 3 ಭಾಗಗಳಾಗಿ ವಿಭಾಗಿಸಲಾಗಿದೆ. ಇದರಲ್ಲಿ ಸ್ವರಗಳು 13, ವ್ಯಂಜನಗಳು ಒಟ್ಟು 34, ಯೋಗವಾಹಕಗಳು 2 ಎಂದು ವಿಭಾಗಿಸಲಾಗಿದೆ. ಈಗ ನಾವು ಸ್ವರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯಲಾಗುತ್ತದೆ. ಅ ಇಂದ ಔ ವರೆಗೆ ಇರುವ ಅಕ್ಷರಗಳು ಸ್ವರಾಕ್ಷರಗಳಾಗಿವೆ. ಇವು ಒಟ್ಟು 13 ಸ್ವರಾಕ್ಷರಗಳಿವೆ. ಅವು ಯಾವ್ಯಾವು ಅಂದರೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಒ, ಔ ಇವು ಸ್ವರಾಕ್ಷರಗಳಾಗಿವೆ. ಈಗ ನಾವು ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯಲಾಗುತ್ತದೆ. ಇವು ಕ ಅಕ್ಷರದಿಂದ ಳ ಅಕ್ಷರದವರೆಗೆ ಒಟ್ಟು 34 ವ್ಯಂಜನಾಕ್ಷರಗಳಿವೆ. ಅವ್ಯಾವ್ಯಾವು ಅಂದರೆ ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶೆ, ಷ, ಸ, ಹ, ಳ ಇವು ವ್ಯಂಜನಾಕ್ಷರಗಳಾಗಿವೆ. ಕೊನೆಯದಾಗಿ ಯೋಗವಾಹಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವರಗಳ ಮುಂದೆ ಬರೆದು ಉಚ್ಚರಿಸಲಾಗುವಂತಹ ಅನುಸ್ವರ ವಿಸರ್ಗಗಳಿಗೆ ಯೋಗವಾಹಕಗಳು ಎಂದು ಕರೆಯಲಾಗುತ್ತದೆ. ಇವ್ಯಾವ್ಯಾವು ಅಂತ ಅಂದರೆ ಅಂ, ಅಹ ಇವೆರಡು ಅಕ್ಷರಗಳು ಯೋಗವಾಹಕಗಳಾಗಿವೆ. ಈ ರೀತಿಯಾಗಿ ವರ್ಣಮಾಲೆಗಳ ಸಹಾಯದಿಂದ ಅರ್ಥಪೂರ್ಣವಾದ ವಾಕ್ಯಗಳನ್ನು ರಚಿಸಬಹುದಾಗಿದೆ.